ನಮಸ್ಕಾರ. ಇವತ್ತಿನ ವಿಡಿಯೋ 5 ವರ್ಷದಲ್ಲಿ 5 ಕೋಟಿ ಬೇಕು. ಆಶ್ಚರ್ಯ ಕಾಮನು ಹಾಕಿದ್ದೀನಿ, ಕ್ವಶನ್ ಮಾರ್ಕು ಹಾಕಿದ್ದೀನಿ. ಎಷ್ಟು SIP ಮಾಡಬೇಕು ನಿಮ್ಮ ಸಲಹೆ ಕೊಡಿ. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಶನ್. ನಮಗೊಂದು ಇಮೇಲ್ ಬಂತು. ಪ್ರೀತಿಯ ಗುರುಗಳಿಗೆ ನಮಸ್ಕಾರಗಳು. ನಾನು ನಿಮ್ಮ ವಿದ್ಯಾರ್ಥಿಯಾಗಿದ್ದೇನೆ ಹಾಗೂ ಬೇಸಿಕ್ ಮತ್ತು ಅಡ್ವಾನ್ಸ್ ಕೋರ್ಸ್ ನಿಮ್ಮಲ್ಲಿ ತೆಗೆದುಕೊಂಡಿದ್ದೇನೆ. 5 ವರ್ಷಕ್ಕೆ 5 ಕೋಟಿ ಬೇಕು. ಮಂತ್ಲಿ ಎಷ್ಟು ಇನ್ವೆಸ್ಟ್ ಮಾಡಬೇಕು, SIP SCP ದಯಮಾಡಿ ತಿಳಿಸಿಕೊಡಿ ವಂದನೆಗಳೊಂದಿಗೆ. ಸ್ನೇಹಿತರೆ, 5 ವರ್ಷದಲ್ಲಿ 5 ಕೋಟಿ ಆಶ್ಚರ್ಯ ಕ್ರಮ ಹಾಕಿದ್ದೇನೆ. ನಮಗೆ ಎಷ್ಟು SIP SCP ಮಾಡಬೇಕು, ಪ್ರತಿ ತಿಂಗಳು ನನ್ನ ಟಾರ್ಗೆಟ್ ಅನ್ನು ತಲುಪಬೇಕಾಗಂತ ಪ್ರಶ್ನೆ ಕೇಳಿದ್ದಾರೆ. ಇಂತಹ ಪ್ರಶ್ನೆಗಳಿಗೆ ಉತ್ತರ ಕೊಡೋದು ಬಹಳ ಕಠಿಣ. ಯಾಕಂದ್ರೆ ನೀವು ಕೊಟ್ಟಿರುವಂತ ಇನ್ಫಾರ್ಮೇಶನ್ ಬಹಳ ಕಮ್ಮಿ. ಎಲ್ಲಿ ಹಣವನ್ನು ಹಾಕ್ತೀರಿ ಅಂತ ಹೇಳಿಲ್ಲ, ನಿಮಗೆಷ್ಟು ವಯಸ್ಸು ಅಂತ ಹೇಳಿಲ್ಲ, ಯಾವ ಕಾರಣಕ್ಕಾಗಿ 5 ಕೋಟಿ ಬೇಕು ಅಂತ ಹೇಳಿಲ್ಲ, ನಿಮ್ಮ ಸಂಬಳ ಎಷ್ಟು ಅಂತ ಹೇಳಿಲ್ಲ, ಇವತ್ತವರೆಗೆ ನೀವೇನಾದ್ರೂ ಹಣವನ್ನು ಉಳಿಸಿದ್ದೀರಾ, ಇಲ್ಲ ಷೇರು ಮಾರುಕಟ್ಟೆಯಲ್ಲಿ ಹಣವನ್ನು ಹೂಡಿದ್ದೀರಾ, ಇಲ್ಲ ಮ್ಯೂಚುವಲ್ ಫಂಡ್ ಅಲ್ಲಿ ನಿಮ್ಮ ಹಣ ಏನಾದ್ರೂ ಇದೆಯಾ, ಆ ಯಾವ ಡೀಟೇಲ್ಸು ನಿಮ್ಮ ಹತ್ರ ಇಲ್ಲ. ನಿಮಗೆಲ್ಲ ತಿಳಿದ ಹಾಗೆ ನಾವು ಷೇರು ಮಾರುಕಟ್ಟೆಯ ಬಗೆಗೆ ಕಾರ್ಯಾಗಾರಗಳನ್ನು ಮಾಡ್ತೇವೆ. ಮತ್ತು ಆ ಕಾರ್ಯಾಗಾರಗಳಲ್ಲಿ ಹೇಳೋದೇನು ಅಂತಂದ್ರೆ, ಕಾರ್ಯಾಗಾರ ಮುಗಿದ ಮೇಲೆ ಯಾವುದೇ ಕಾರಣಕ್ಕೂ ಡಾಕ್ಟರ್ ಭರತ್ ಚಂದ್ರ ಅವರ ಅಗತ್ಯತೆ ನಿಮಗಾಗಬಾರ್ದು. ಯಾಕಂದ್ರೆ ಎಲ್ಲವನ್ನೂ ಹೇಳ್ಕೊಟ್ಟಿರ್ತೇವೆ. ಈ ಪ್ರಶ್ನೆಗೆ ನೀವು ಕೊಟ್ಟಂತಹ ಡೀಟೇಲ್ಸ್ ನ ಇಟ್ಕೊಂಡು ನಾವು ಒಂದು ಒಳ್ಳೆಯ ಡೀಟೇಲ್ ವಿಡಿಯೋ ಮಾಡಬಹುದು. ಆದರೆ ನಾವು ವಿಡಿಯೋ ಮಾಡುವ ಮುಂಚೆ ಡಾಕ್ಟರ್ ಭರತ್ ಚಂದ್ರ ಗ್ರಾಜುಯೇಟ್ಸ್ಗೆ, ನಮ್ಮ ಚಾನೆಲ್ ಮೆಂಬರ್ಸ್ಗೆ ಒಂದಷ್ಟು ಎಕ್ಸರ್ಸೈಸ್ ಆಗಲಿ, ಒಂದಷ್ಟು ಅಸೈನ್ಮೆಂಟ್ ಸಿಕ್ಕಲಿ ಅನ್ನೋ ಉದ್ದೇಶದಿಂದ ಈ ಪ್ರಶ್ನೆಯನ್ನು ಹಾಗೇ ಬಿಡ್ತೇನೆ. ನೀವು ಉತ್ತರ ಕೊಟ್ಟ ಮೇಲೆ ನಾನು ಡೀಟೇಲ್ ವಿಡಿಯೋ ಮಾಡ್ತೇನೆ. ಆದರೆ ಒಂದು ಕಂಡೀಷನ್ ಇದೆ, ಮಿನಿಮಮ್ ಒಂದು 300 ಜನ ಆದರೂ ನಮಗೆ ರೆಸ್ಪಾನ್ಸ್ ಕೊಟ್ಟಿರಬೇಕು. ಈ ಪ್ರಶ್ನೆಯನ್ನು ಕೇಳಿದಾಗ ನಮ್ಮಲ್ಲಿ ಉದ್ಭವ ಆಗುವ 3 ಪ್ರಶ್ನೆಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ನೀವು ಚಾಟ್ ಬಾಕ್ಸ್ ನಲ್ಲಿ ರೆಸ್ಪಾನ್ಸ್ ಮಾಡಬೇಕಾದ್ರೆ ಈ 3 ಪ್ರಶ್ನೆಗಳಿಗೆ ಸುತ್ತಮುತ್ತ ನಿಮ್ಮ ಉತ್ತರವನ್ನು ಹಾಕಿ. ಮೊದಲನೇದ್ದು, ಏನು ಅಮೌಂಟ್ SIP SCP ಮಾಡಬೇಕು 5 ವರ್ಷದಲ್ಲಿ 5 ಕೋಟಿ ಬೇಕು ಅಂತಂದ್ರೆ, ದಯವಿಟ್ಟು ಮ್ಯಾಜಿಕ್ ಆಫ್ ಕಾಂಪೌಂಡಿಂಗ್ ಕ್ಯಾಲ್ಕುಲೇಟರ್ನ ಬಳಸ್ಕೊಳ್ಳಿ. ಅದು ಎಲ್ಲಿ ಸಿಗುತ್ತೆ ಅಂತ ಗೊತ್ತು, moneycontrol.com ಅಲ್ಲಿ ಪರ್ಸನಲ್ ಫೈನಾನ್ಸ್ ಅಲ್ಲಿ ಸಿಗುತ್ತೆ. ಎರಡನೆಯ ಪ್ರಶ್ನೆ, 5 ವರ್ಷದಲ್ಲಿ ಎಷ್ಟು % ರಿಟರ್ನ್ಸ್ ನ ನಾವು ನಿರೀಕ್ಷೆ ಮಾಡಬಹುದು. ಮೂರನೇದು, 5 ವರ್ಷದಲ್ಲಿ 5 ಕೋಟಿಯನ್ನು ನಿರೀಕ್ಷೆ ಮಾಡುವುದು, ಇದು ಒಂದು ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್, ಆನ್ ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್. ನಿಮ್ಮ ಮುಂದೆ ಮ್ಯಾಜಿಕ್ ಆಫ್ ಕಾಂಪೌಂಡಿಂಗ್ ಆ ಕ್ಯಾಲ್ಕುಲೇಟರ್ನ ಒಂದು ಸ್ಕ್ರೀನ್ ಶಾಟ್ ಅನ್ನ ಇಟ್ಟಿದ್ದೇನೆ, ಅರ್ಥ ಮಾಡ್ಕೊಳ್ಳಿಕ್ಕೋಸ್ಕರ. ದಯವಿಟ್ಟು ಈ ಪ್ರಶ್ನೆಗೆ ಎಲ್ಲರೂ ಉತ್ತರವನ್ನು ಕೊಡಿ. ನಿಮ್ಮದೇ ಆದಂತ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಅರ್ಥ ಮಾಡ್ಕೊಳ್ಳಿ. ಈಗ ಕೆಲವು ದಿನಗಳ ಹಿಂದೆ ಇದೇ ತರದ ಒಂದು ವಿಡಿಯೋ ಮಾಡಿದ್ವಿ. ನಿಮ್ಮ ರೆಸ್ಪಾನ್ಸ್ ಅಂತ ಹೇಳಿ ಕೇಳಿದ್ವಿ. 300 ಜನಕ್ಕಿಂತ ಜಾಸ್ತಿ ಇದ್ರೆ ಅದಕ್ಕೆ ಡೀಟೇಲ್ ಆಗಿ ನಾವು ವಿಡಿಯೋ ಮಾಡ್ತೇವೆ ಅಂತ ಹೇಳಿದ್ವಿ. ಆದರೆ ಬಂದ ರೆಸ್ಪಾನ್ಸು 150ಕ್ಕಿಂತ ಕಮ್ಮಿ ಇದ್ದದ್ರಿಂದ ಬಹುಶಃ ನಿಮಗೆ ಡೀಟೇಲ್ ವಿಡಿಯೋ ಬೇಕಾಗಿಲ್ಲ ಅನ್ನೋ ಉದ್ದೇಶದಿಂದ ನಾವು ಅದನ್ನ ಡ್ರಾಪ್ ಮಾಡಿದ್ವಿ. ಹಾಗೇನೆ ಇವತ್ತಿನ ಈ ವಿಡಿಯೋಗೆ ಮೋರ್ ದೆನ್ 300 ಪೀಪಲ್ ಏನಾದರೂ ರೆಸ್ಪಾನ್ಸ್ ಮಾಡ್ತಾರೆ ಅಂತಂದ್ರೆ ಆವಾಗ ನಮ್ಗನ್ಸುತ್ತೆ ಡೀಟೇಲ್ ವಿಡಿಯೋದ ಅಗತ್ಯತೆ ಇದೆ. ಮತ್ತು ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.